ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಒಂದು ಹೆಣ್ಮಕ್ಳು ಯಾವ ರೀತಿ ಕೆಟ್ಟ ಪ್ರಭಾವಕ್ಕೆ ಒಳಗಾಗ್ತಾರೆ ಅಥವಾ ಒಂದು ಅತ್ಯಾಚಾರ ಅನಾಚಾರ ಇದಕ್ಕೆ ಇನ್ನೊಬ್ಬರ ದಬ್ಬಾಳಿಕೆಗೆ ಒಳಗಾಗ್ತಾರೆ, ಅವ್ರು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಅದನ್ನು ಜಾತಕದಲ್ಲಿ ಹೇಗೆ ನೋಡೋದು, ಯಾವ ಮನೆಗಳು ಕಾರಣ ಆಗ್ತವೆ ಅಂತ ನೋಡೋಣ. ಸೊ ಪಂಚಮ ಸ್ಥಾನ ಮತ್ತು ಅಷ್ಟಮ ಸ್ಥಾನ ಮತ್ತು ದ್ವಾದಶ ಸ್ಥಾನ ಅಂದರೆ 5ನೇ ಮನೆ, 8ನೇ ಮನೆ, 12ನೇ ಮನೆಗಳಲ್ಲಿ ಯಾವುದಾದ್ರೂ ಪಾಪಗ್ರಹಗಳು ಕೂತಾಗ ಸೊ ಇಂಥ ಒಂದು ದುರ್ಘಟನೆ ನಡೆಯುತ್ತೆ. ಸೊ ಹೆತ್ತವರಾಗಲಿ ಅಥವಾ ಹೆಣ್ಣು ಮಕ್ಕಳೇ ಆಗಲಿ ಅಥವಾ ಗಂಡು ಮಕ್ಕಳೇ ಆಗಲಿ, ನಿಮ್ಮ ಅಕ್ಕ ತಂಗಿಯರು ಅಥವಾ ಯಾರೇ ಒಬ್ಬರು ಮಕ್ಕಳಾಗಲಿ ಇಂಥ ಒಂದು ಸಮಸ್ಯೆಗಳಿಂದ ಬಳಲೋದನ್ನು ನೀವು ನೋಡಿ ಅದನ್ನು ಸರಿಪಡಿಸ್ಕೋಬೋದು. ವರ್ಷಕ್ಕೊಮ್ಮೆ ಆದರೂ ಜಾತಕವನ್ನು ಅದನ್ನು ನೋಡುವಂತಹ ಅಥವಾ ಅದರಲ್ಲಿ ಏನಿದೆ, ಯಾವ ಗ್ರಹಗಳು ಏನು ಫಲ ಕೊಡ್ತವೆ, ಯಾವ ದಶಾಭುಕ್ತಿ ನಡೀತಾ ಇದೆ ಅಥವಾ ಗೋಚಾರ ಫಲದಲ್ಲಿ ಏನು ಯಾವ ಗ್ರಹಗಳು ಫಲವನ್ನು ಕೊಡ್ತಾ ಇದೆ ಅದನ್ನು ಕೂಲಂಕುಷವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂತ ಹೇಳಿದರೆ ಹೆಣ್ಮಕ್ಳ ರಕ್ಷಣೆ ಅತಿ ಮುಖ್ಯ. ಈಗಿನ ಕಾಲದಲ್ಲಂತೂ ಇನ್ನು ಮುಂದೆ ಹೆಣ್ಮಕ್ಳೇ ಸಿಗೋದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗಲೇ ಎಲ್ಲ ಗಂಡು ಮಕ್ಕಳಿಗೆ ಹುಡುಗಿರು ಸಿಗ್ತಾ ಇಲ್ಲ ಮದುವೆಗೆ ಅಂತ. ಸೊ ತುಂಬ ಕಷ್ಟ ಆಗ್ತಿದೆ. ಅಂಥ ಸಂದರ್ಭಗಳಲ್ಲಿ ನೀವು ಇದೇ ರೀತಿ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ನಿಮ್ಮ ಹೆಣ್ಮಕ್ಳನ್ನು ಕಳ್ಕೊಳ್ತೀರಾ. ಅಂದರೆ ನಮ್ಮ ಹೆಣ್ಮಕ್ಳನ್ನೆಲ್ಲರನ್ನು ನಾವು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತದೆ. ಈ 5ನೇ ಮನೆ, 8ನೇ ಮನೆ, 12ನೇ ಮನೆ ಯಾವಾಗ ನಡೀತಾ ಇರುತ್ತೋ ಜಾತಕದಲ್ಲಿ ಅಂಥವರಿಗೆ ಸಂಕಷ್ಟಗಳು ಹುಡ್ಕೊಂಡು ಬರುತ್ತವೆ. ನಿಗೂಢವಾದ ಕಷ್ಟಗಳು, ಕಾರ್ಪಣ್ಯಗಳು 8ನೇ ಮನೆ ಕೊಡುತ್ತೆ. ಹಾಗೆ 12ನೇ ಮನೆ ದೌರ್ಜನ್ಯವನ್ನು ಸಹಿಸುವಂಥ ಒಂದು ಕಷ್ಟವನ್ನು ಅಥವಾ ಸಾವನ್ನು ಕೊಡುವ ಒಂದು ಮನೆಯಾಗಿದೆ. ಕಷ್ಟವನ್ನು ಅಂದರೆ ಕಳ್ಕೊಳ್ಳೋದು, ಎಲ್ಲವನ್ನು ಕಳ್ಕೊಳ್ಳೋದು, ಮಾನ ಪ್ರಾಣ ಎಲ್ಲವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಇದನ್ನು ತಡಿಬೇಕಂತ ಹೇಳಿದರೆ ನೀವು ದಯವಿಟ್ಟು ನಿಮ್ಮ ಜಾತಕವನ್ನು ತೋರಿಸಿ ಯಾರಿಗಾದರೂ, ಅಂದರೆ ಡಿಗ್ರಿ ವೈಸ್ ಯಾವ ಗ್ರಹಗಳು ಎಲ್ಲಿ ಕೂತಿದೆ ಅಂತ ನೋಡುವವರ ಹತ್ರ ತೋರಿಸಿ. ಒಂದು ಕಷ್ಟಕ್ಕೆ ಪರಿಹಾರ ಅಂತ ಖಂಡಿತ ಇದೆ. ಹಾಗೆ ಯಾರಾದರೂ ಕಷ್ಟಕ್ಕೆ ನೆರವಾಗುವವರು ಖಂಡಿತ ಇರ್ತಾರೆ. ಸೊ ನಿಮ್ಮ ಕಷ್ಟಕ್ಕೆ ಆಗುವವರನ್ನು ನೀವು ಹುಡುಕೊಂಡು ಹೋಗಬೇಕಾಗತ್ತೆ. ಸೊ 5ನೇ ಮನೆ, 8ನೇ ಮನೆ, 12ನೇ ಮನೆಗೆ ಯಾವ ಗ್ರಹಗಳಿದೆಯೋ ಅದನ್ನು ದಾನ ಒಂದು ತತ್ವವನ್ನು ದಾನ ಮಾಡೋದ್ರಿಂದ ನಿಮ್ಮ ಕಷ್ಟದಿಂದ ಪರಿಹಾರ ಪಡ್ಕೋಬಹುದು. ನೆಗ್ಲೆಕ್ಟ್ ಮಾಡೋದ್ರಿಂದ ಇನ್ನಷ್ಟು ಸಮಸ್ಯೆಯನ್ನು ಪಡಿಬಹುದು. ಯಾಕಂದರೆ ಹೇಳಿದರೆ ಮೆಡಿಸಿನ್ ಅನ್ನೋದು ಗಾಯ ಆದಮೇಲೆ ಮಾಡುವಂಥದ್ದು. ಹಾಗೆ ಜ್ಯೋತಿಷ್ಯ ಅನ್ನೋದು ಗಾಯ ಆಗೋದ್ರಿಂದ ಅಂದರೆ ನೋವು ಕಷ್ಟ ಬರೋಕ್ಕಿಂತ ಮುಂಚೆನೇ ತಿಳ್ಕೊಂಡು ಅದರ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು. ದಯವಿಟ್ಟು ಇದನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.